ವೈಎಸ್ ಶರ್ಮಿಳಾ ರೆಡ್ಡಿ, ಆಂಧ್ರದ ಮುಖ್ಯಮಂತ್ರಿಯಾಗಿದ್ದ ವೈಎಸ್ ರಾಜಶೇಖರ ರೆಡ್ಡಿ ಅವರ ಪುತ್ರಿ ಇವತ್ತು ಮತ್ತೆ ಕಾಂಗ್ರೆಸ್ಸಿಗೆ ಮರಳಿದ್ದಾರೆ. ಕಾಂಗ್ರೆಸ್ನ ಧ್ವಜವನ್ನು ಹಿಡಿದಿದ್ದಾರೆ, ಕಾಂಗ್ರೆಸ್ನ ಬಾವುಟವನ್ನು ಹಿಡಿದಿದ್ದಾರೆ. ದೆಹಲಿಯಲ್ಲಿ ಕಾಂಗ್ರೆಸ್ನ ರಾಷ್ಟ್ರೀಯ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಮತ್ತು ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿಯವರ ಸಮ್ಮುಖದಲ್ಲಿ ತಮ್ಮ ಪಕ್ಷವನ್ನು ಕಾಂಗ್ರೆಸ್ನಲ್ಲಿ ವಿಲೀನಗೊಳಿಸಿದ್ದಾರೆ. ವೈಎಸ್ಆರ್ ತೆಲಂಗಾಣ ಪಾರ್ಟಿಯನ್ನು ಕಾಂಗ್ರೆಸ್ನಲ್ಲಿ ಸೇರ್ಪಡೆಗೊಳಿಸಿದ್ದಾರೆ. ರಾಹುಲ್ ಗಾಂಧಿಯವರು ದೇಶದ ಪ್ರಧಾನಮಂತ್ರಿ ಆಗಬೇಕು ಎನ್ನುವಂಥದ್ದು ನನ್ನ ತಂದೆ ವೈಎಸ್ ರಾಜಶೇಖರ ರೆಡ್ಡಿಯವರ ಕನಸಾಗಿತ್ತು. ಆ ಕನಸನ್ನು ನನಸು ಮಾಡುವುದಕ್ಕೆ ನಾನೂ ಕೂಡ ಪ್ರಯತ್ನವನ್ನು ಹಾಕ್ತೀನಿ ಅಂತೇಳಿ ವೈಎಸ್ ಶರ್ಮಿಳಾ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಯಾರು ವೈಎಸ್ ಶರ್ಮಿಳಾ? 2009ರಲ್ಲಿ ವೈಎಸ್ ರಾಜಶೇಖರ ರೆಡ್ಡಿಯವರು ಹೆಲಿಕಾಪ್ಟರ್ ದುರಂತದಲ್ಲಿ ನಿಧನರಾದ ಬಳಿಕ ಅವರ ಮಗ ಜಗನ್ ಅವರು ಮುಖ್ಯಮಂತ್ರಿ ಸ್ಥಾನವನ್ನು ತಮಗೇ ಕೊಡಬೇಕು ಎನ್ನುವಂತಹ ಹೋರಾಟವನ್ನು ಮಾಡಿದಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ಸು ಅದನ್ನು ಒಪ್ಪಿಕೊಳ್ಳಲಿಲ್ಲ. ಬದಲಿಗೆ ರೋಸಯ್ಯ ಅವರನ್ನು ಆಂಧ್ರದ ಮುಖ್ಯಮಂತ್ರಿಯನ್ನಾಗಿ ಮಾಡಿತು. ಅದನ್ನು ಪ್ರತಿಭಟಿಸಿ, ಅದನ್ನು ವಿರೋಧಿಸಿ ಜಗನ್ ಅವರು ಕಾಂಗ್ರೆಸ್ನಿಂದ ಹೊರಬಂದು ಹೊಸದೊಂದು ಪಕ್ಷವನ್ನು ಕಟ್ಟಿದ್ರು. ಅದೇ ವೈಎಸ್ಆರ್ ಕಾಂಗ್ರೆಸ್. ವೈಎಸ್ಆರ್ ಕಾಂಗ್ರೆಸ್ ಅನ್ನು ಕಟ್ಟಿದಂತಹ ಸಂದರ್ಭದಲ್ಲಿ ಜಗನ್ ಅವರು ಜೈಲಿನಲ್ಲಿರ್ತಾರೆ. ಆರಂಭದಲ್ಲಿ ಆಂಧ್ರ ಪ್ರದೇಶದಲ್ಲಿ ವೈಎಸ್ಆರ್ ಕಾಂಗ್ರೆಸ್ನ ತಳಪಾಯವನ್ನು, ಅದರ ಬುಡವನ್ನು ಗಟ್ಟಿ ಮಾಡಿದ್ರು. ಅಂಥದ್ದೊಂದು ಸೆನ್ಸೇಷನ್ ಕ್ರಿಯೇಟ್ ಮಾಡಿದ್ರಲ್ಲಿ ವೈಎಸ್ ಶರ್ಮಿಳಾ ಅಂದರೆ ಜಗನ್ ಅವರ ಸಹೋದರಿ ವೈಎಸ್ ಶರ್ಮಿಳಾ ಅವರ ಪಾತ್ರ ದೊಡ್ಡದು. 2012ರಲ್ಲಿ ಶರ್ಮಿಳಾ ಅವರ ಪ್ರಯತ್ನದ ಕಾರಣದಿಂದಾಗಿ ವೈಎಸ್ಆರ್ ಕಾಂಗ್ರೆಸ್ಸು 15 ವಿಧಾನಸಭಾ ಕ್ಷೇತ್ರಗಳಲ್ಲಿ ಗೆಲ್ಲುತ್ತೆ. ಒಂದು ಪಾರ್ಲಿಮೆಂಟ್ ಚುನಾವಣೆಯಲ್ಲೂ ಕೂಡ ಗೆಲ್ಲುತ್ತೆ ಒಂದು ಕ್ಷೇತ್ರದಲ್ಲಿ. 2012ರ ಅಕ್ಟೋಬರ್ 18ನೆಯ ತಾರೀಕಿನಿಂದ 2013ರ ಆಗಸ್ಟ್ 4ರವರೆಗೆ 3000 ಕಿಲೋಮೀಟರ್ ಪಾದಯಾತ್ರೆಯ ಮುಖಾಂತರ ವೈಎಸ್ ಶರ್ಮಿಳಾ ಅವರು ಆಂಧ್ರ ಪ್ರದೇಶದಲ್ಲಿ ವೈಎಸ್ಆರ್ ಕಾಂಗ್ರೆಸ್ ಪಕ್ಷವನ್ನು ಕಟ್ತಾರೆ. 3000 ಕಿಲೋಮೀಟರ್, ನಿಯರ್ಲಿ ಒಂದು ವರ್ಷ. ಸುಲಭ ಅಲ್ಲ ಪಕ್ಷ ಕಟ್ಟುವಂಥದ್ದು. ಅಂಥದ್ದೊಂದು ಸೆನ್ಸೇಷನನ್ನು ಕ್ರಿಯೇಟ್ ಮಾಡಿ ಪಕ್ಷವನ್ನು ಕಟ್ತಾರೆ. 2019ರಲ್ಲಿ ಅದರ ಫಲ ಸಿಗುತ್ತೆ. ಪ್ರಚಂಡ ಬಹುಮತದೊಂದಿಗೆ ವೈಎಸ್ಆರ್ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ. ಜಗನ್ ಅವರು ಮುಖ್ಯಮಂತ್ರಿ ಆಗ್ತಾರೆ. ಜಗನ್ ಅವರು ಮುಖ್ಯಮಂತ್ರಿ ಆದ ಬಳಿಕ ಸಹೋದರ ಜಗನ್ ಜೊತೆಗಿನ ಸಂಬಂಧ ಹಳಸಿ ಮನಸ್ತಾಪಗಳು ಉಂಟಾಗಿ ತೆಲಂಗಾಣದಲ್ಲಿ ಹೊಸದೊಂದು ಪಕ್ಷ ರಚನೆಗೆ ಶರ್ಮಿಳಾ ಅವರು ಮುಂದಾಗ್ತಾರೆ. 2021ರಲ್ಲಿ ವೈಎಸ್ ಶರ್ಮಿಳಾ ಅವರು ವೈಎಸ್ಆರ್ ತೆಲಂಗಾಣ ಪಾರ್ಟಿ ಅಂತೇಳಿ ಒಂದು ಹೊಸದೊಂದು ಪಕ್ಷವನ್ನು ಕಟ್ತಾರೆ. 2021ರಲ್ಲಿ ತೆಲಂಗಾಣದಲ್ಲೂ ಕೂಡ ವೈಎಸ್ ಶರ್ಮಿಳಾ ಅವರು ಪಕ್ಷವನ್ನು ಕಟ್ಟುವ ಸಲುವಾಗಿ ದೀರ್ಘ ಪಾದಯಾತ್ರೆಯನ್ನು ಕೈಗೊಳ್ತಾರೆ. ಅಲ್ಲಿ ಎಗ್ಗೇನ ಆ ಸಂದರ್ಭದಲ್ಲಿದ್ದಂತಹ BRS ಪಕ್ಷದ ಸರ್ಕಾರ ಶರ್ಮಿಳಾ ಅವರನ್ನು ಎಷ್ಟರ ಮಟ್ಟಿಗೆ ಹತ್ತಿಕ್ಕಬಹುದು, ಅವರನ್ನು ಎಷ್ಟರ ಮಟ್ಟಿಗೆ ಅದುಮಬಹುದು, ಎಷ್ಟು ಮಟ್ಟಿಗೆ ತುಳಿಬಹುದು ಅಷ್ಟು ಪ್ರಯತ್ನವನ್ನು ಮಾಡುತ್ತೆ ತನ್ನ ಅಧಿಕಾರವನ್ನು ಬಳಸಿ. ಬಟ್ ಈ ಬಾರಿಯ ತೆಲಂಗಾಣ ವಿಧಾನಸಭಾ ಚುನಾವಣೆಯಲ್ಲಿ ಶರ್ಮಿಳಾ ಅವರು ತಾವು ಕಂಟೆಸ್ಟ್ ಮಾಡುವುದರ ಬದಲು, ಪಕ್ಷ ಸ್ಪರ್ಧೆ ಮಾಡುವುದರ ಬದಲು ಕಾಂಗ್ರೆಸ್ಸಿಗೆ ಬೆಂಬಲವನ್ನು ಸೂಚಿಸ್ತಾರೆ. ಕಾಂಗ್ರೆಸ್ಸಿಗೆ ಅದರ ಲಾಭ ಆಗುತ್ತೆ. ತೆಲಂಗಾಣದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದೆ. ಕಾಂಗ್ರೆಸ್ ಪರವಾಗಿ ಫಲಿತಾಂಶ ಬಂದ ಬಳಿಕ ವೈಎಸ್ ಶರ್ಮಿಳಾ ಅವರು ಅಧಿಕೃತವಾಗಿ ಪಕ್ಷವನ್ನು ವಿಲೀನಗೊಳಿಸುವಂತಹ ನಿರ್ಧಾರವನ್ನು ಕೈಗೊಂಡು ಇವತ್ತು ಪಕ್ಷವನ್ನು ವಿಲೀನಗೊಳಿಸಿದ್ದಾರೆ. ಜೊತೆಗೆ ಕಾಂಗ್ರೆಸ್ಸಿಗೆ ಸೇರ್ಪಡೆಯನ್ನು ಕೂಡ ಆಗಿದ್ದಾರೆ. ಸೊ ಬಿಗ್ ಪೊಲಿಟಿಕಲ್ ಡೆವಲಪ್ಮೆಂಟ್ ತೆಲಂಗಾಣ ಮತ್ತು ಆಂಧ್ರದ ರಾಜಕೀಯದ ಮಟ್ಟಿಗೆ, ತೆಲುಗು ಭಾಷಿಕ 2 ರಾಜ್ಯಗಳ ಮಟ್ಟಿಗೆ ಬಿಗ್ ಪೊಲಿಟಿಕಲ್ ಡೆವಲಪ್ಮೆಂಟ್. ವಿಶೇಷವಾಗಿ ವೈಎಸ್ ಶರ್ಮಿಳಾ ಅವರು ಆಂಧ್ರದ ಮೇಲೆಯೇ ಹೆಚ್ಚು ಕಾನ್ಸಂಟ್ರೇಷನನ್ನು ಮಾಡಿರೋದರಿಂದಾಗಿ ಸಹೋದರನಿಗೆ ಸೆಡ್ಡು ಹೊಡಿಬೇಕು ಎನ್ನುವಂತಹ ಧಾವಂತದಲ್ಲಿ ವೈಎಸ್ ಶರ್ಮಿಳಾ ಅವರು ಇರುವ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ಗೂ ಕೂಡ ಬೆನಿಫಿಟ್ ಆಗಬಹುದು ಎನ್ನುವಂಥದ್ದು ಲೆಕ್ಕಾಚಾರ. ಸೊ ಪೊಲಿಟಿಕಲ್ ಕಂಬ್ಯಾಕ್. ವೈಎಸ್ ರಾಜಶೇಖರ ರೆಡ್ಡಿಯವರ ಕುಟುಂಬದ ಮಗಳು, ರಾಜಶೇಖರ ರೆಡ್ಡಿಯವರ ಮಗಳು ಮತ್ತೆ ಕಾಂಗ್ರೆಸ್ನತ್ತ ವಾಪಸ್ ಬಂದಿರುವಂಥದ್ದು. ಬಿಗ್ ಪೊಲಿಟಿಕಲ್ ಡೆವಲಪ್ಮೆಂಟ್ ಆಂಧ್ರ ಮತ್ತು ತೆಲಂಗಾಣದ ರಾಜಕೀಯದ ಮಟ್ಟಿಗೆ.